ಮೇಕಪ್ ಮಾಡ್ಕೊಳ್ಳುವಾಗ ಎಷ್ಟು ಕೇರ್ ತಗೊಂಡಿರ್ತೀವೋ ಮೇಕಪ್ ರಿಮೂವ್ ಮಾಡೋದಕ್ಕೆ ಕೂಡ ಅಷ್ಟೇ ಕೇರ್ ಅಂಡ್ ಕನ್ಸರ್ನ್ ತಗೊಂಡಿರ್ಬೇಕು. ಸೊ ಇವತ್ತು ಯಾವ ರೀತಿ ಒಂದು ಬೆಸ್ಟ್ ಮೇಕಪ್ ರಿಮೂವರ್ನ ಮನೇಲೆ ತಯಾರಿಸ್ಕೊಳ್ಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಮಸ್ತೆ, ನಾನು ದೀಪಾ ನಾಗೇಶ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ಸಾಧಾರಣವಾಗಿ HD ಮೇಕಪ್, 3D ಮೇಕಪ್ ಅಥವಾ ಲಾಂಗ್ ವೇರ್ ಮೇಕಪ್ ಅಂತ ಹಾಕೊಂಡಿರ್ತೀವಿ. ಆದ್ರೆ ಅದನ್ನ ಪ್ರಾಪರ್ ಆಗಿ ತೆಗಿಲಿಲ್ಲ ಅಂತಂದ್ರೆ ಸ್ಕಿನ್ ಅಲ್ಲಿ ಅಲರ್ಜೀಸ್ ಆಗುವಂತ ಚಾನ್ಸಸ್ ಇರುತ್ತೆ. ಯಾವುದೋ ಕೆಮಿಕಲ್ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಇಂದ ಫೇಸ್ ಅಲ್ಲಿ ಇರುವಂತ ಮೇಕಪ್ ನ ತೆಗಿಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಮನೇಲಿ ಸಿಗುವಂತ ಈಸಿ ಇಂಗ್ರೀಡಿಯೆಂಟ್ಸ್ ಗಳಿಂದ ನೀವು ಮೇಕಪ್ ರಿಮೂವರ್ ನ ತಯಾರಿಸ್ಕೊಳ್ಬಹುದು. ಎಲ್ಲದಕ್ಕಿಂತ ಬೆಸ್ಟ್ ಅಂದ್ರೆ ಸೆನ್ಸಿಟಿವ್ ಸ್ಕಿನ್ಗೆ ಯಾವ ರೀತಿ ಮೇಕಪ್ ರಿಮೂವರ್ ನ ಮಾಡಬಹುದು ಅಂತ ಹೇಳ್ಕೊಡ್ತೀನಿ. ಮನೇಲಿ ಸಿಗುವಂತ ಹಾಲಿನ ಕೆನೆಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಚೆನ್ನಾಗಿ ಬ್ಲೆಂಡ್ ಮಾಡಿ, ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಈ ವಿಂಟರ್ ಅಲ್ಲಿ. ಇದನ್ನ ಹಾಕಿ ಸ್ವಲ್ಪ ಬ್ಲೆಂಡರ್ ಅಲ್ಲಿ ಬ್ಲೆಂಡ್ ಮಾಡಿ ಅಥವಾ ವಿಸ್ಕರ್ ಅಲ್ಲಿ ಚೆನ್ನಾಗಿ ವಿಸ್ಕ್ ಮಾಡಿದ ತಕ್ಷಣ ಒಂದು ಒಳ್ಳೆ ಸೀರಮ್ ರೀತಿ ರೆಡಿ ಆಗುತ್ತೆ. ಅದನ್ನ ನೀಟಾಗಿ ಫೇಸಿಗೆ ಹಚ್ಚಿ 10 ನಿಮಿಷ ಬಿಟ್ಟು ಜೆಂಟಲ್ ಮಸಾಜ್ ಮಾಡ್ತಾ ತೆಗೆಯೋದ್ರಿಂದ ಕಂಪ್ಲೀಟ್ ಆಗಿ ಮೇಕಪ್ ರಿಮೂವ್ ಆಗೋದ್ರ ಜೊತೆಗೆ ಮೇಕಪ್ ಇಂದ ಏನಾದ್ರೂ ನಿಮಗೆ ಸಣ್ಣ ಪುಟ್ಟ ಅಲರ್ಜೀಸ್ ಆಗಿದ್ರು ಕೂಡ ರೆಡ್ಯೂಸ್ ಆಗ್ತಾ ಬರುತ್ತೆ. ಇನ್ನು ಸಮ್ಮರ್ ಅಲ್ಲಿ ಮೇಕಪ್ ನ ರಿಮೂವ್ ಮಾಡ್ಬೇಕಂತಂದ್ರೆ ಲಾವಂಚ ಬೇರ್ ಅಂತ ಸಿಗುತ್ತೆ. ಅದನ್ನ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಹತ್ತಿಲಿ ಆ ಕಷಾಯನ ಹತ್ತಿ ನೀಟಾಗಿ ಫೇಸಿಗೆ ಕ್ಲೆನ್ಸ್ ಮಾಡೋದ್ರಿಂದ ಕೂಡ ಮೇಕಪ್ ರಿಮೂವ್ ಆಗುತ್ತೆ. ಜೊತೆಗೆ ಸಮ್ಮರ್ ಅಲ್ಲಿ ಆಗುವಂತ ಪ್ರಿಕ್ಲಿ ಹೀಟ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇನ್ನು ಐ ಮೇಕಪ್ ಎಲ್ಲ ತುಂಬಾ ಡೀಪ್ ಆಗಿ ಮಾಡಿರ್ತೀರಾ, ಲಾಂಗ್ ವೇರ್ ಐಲೈನರ್ ಎಲ್ಲ ಹಾಕೊಂಡಿರ್ತೀರಾ ಅಥವಾ ಜೆಲ್ ಐಲೈನರ್ನೆಲ್ಲ ಉಪಯೋಗಿಸಿರ್ತೀರಾ. ಅಂತ ಟೈಮಲ್ಲಿ ಯಾವುದೇ ಮೇಕಪ್ ರಿಮೂವರ್ ಇಂದ ಕೂಡ ಅದನ್ನ ರಿಮೂವ್ ಮಾಡೋದು ತುಂಬಾನೇ ಕಷ್ಟ ಆಗಿರುತ್ತೆ. ಆ ತರ ಟೈಮಲ್ಲಿ ಜೇನುಮೇಣ ಅಂತ ಸಿಗುತ್ತೆ. ಅದನ್ನ ಕೊಬ್ಬರಿ ಎಣ್ಣೆ ಜೊತೆ ಸಮ ಪ್ರಮಾಣದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಅದನ್ನ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಎಸ್ಪೆಷಲಿ ಐ ಏರಿಯಾದಲ್ಲಿ ಅಪ್ಲೈ ಮಾಡಿಕೊಂಡು ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಮಸಾಜ್ ಮಾಡಿ ಆಮೇಲೆ ಸ್ವಲ್ಪ ಬೆಚ್ಚಗಿರೋ ನೀರಿನ ತೆಗೆಯೋದ್ರಿಂದ ಕೂಡ ಮೇಕಪ್ ತುಂಬಾನೇ ಈಸಿ ಅಂಡ್ ಎಫರ್ಟ್ಲೆಸ್ ಆಗಿ ರಿಮೂವ್ ಆಗ್ತಾ ಬರುತ್ತೆ. ಇನ್ನು ಲಾಂಗ್ ವೇರ್ ಲಿಪ್ಸ್ಟಿಕ್ ಹಾಕೊಂಡಿರ್ತೀರಾ, ಯಾವುದೋ ಫಂಕ್ಷನ್ಗೆ ಅಂತಲ್ಲ, ರೆಗ್ಯುಲರ್ ಬೇಸಿಸ್ ಕೂಡ ಲಾಂಗ್ ವೇರ್ ಲಿಪ್ಸ್ಟಿಕ್ ಅಥವಾ ಲಿಕ್ವಿಡ್ ಲಿಪ್ ಕಲರ್ನ ಅಪ್ಲೈ ಮಾಡ್ಕೊಂಡಿದ್ದಾಗ ಅದನ್ನು ತೆಗೆಯೋದು ತುಂಬಾನೇ ಕಷ್ಟ ಆಗುತ್ತೆ. ಅಂತ ಟೈಮಲ್ಲಿ ಸ್ವಲ್ಪ ತುಪ್ಪ ತಗೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡಿ ನೀಟಾಗಿ ಲಿಪ್ಸಿಗೆ ಅಪ್ಲೈ ಮಾಡಿ ಒಂದು 5 ನಿಮಿಷ ಮಸಾಜ್ ಕೊಡಿ. ಅದಾದ ನಂತರ ಡ್ರೈ ಕಾಟನ್ ಇಂದ ವೈಪ್ ಔಟ್ ಮಾಡೋದ್ರಿಂದ ಎಷ್ಟೇ ಸ್ಟಬನ್ ಆಗಿರುವಂತ ಲಿಪ್ಸ್ಟಿಕ್ ಕೂಡ ಈಸಿಯಾಗಿ ವೈಪ್ ಔಟ್ ಆಗ್ತಾ ಬರುತ್ತೆ. ಈ ಎಲ್ಲ ಹೋಮ್ ಮೇಡ್ ಟೆಕ್ನಿಕ್ಸ್ ನ ಖಂಡಿತವಾಗ್ಲೂ ಟ್ರೈ ಮಾಡಿ.